ನೀವು ಯಾರು ನೀ ಹೇಳಬೇಕು. ಇವಳಾಗ ಯಾರೋ ಗೊತ್ತೇ ಇಲ್ಲ. ನನಗೂ ಇವಳು ಯಾರೋ ಗೊತ್ತಿಲ್ಲ. ವಿಡಿಯೋ ಪ್ರೊಫೈಲ್ ಇಂಪ್ರೂವ್ ಮಾಡಬೇಕು. ಮದುವೆ ಆಗೋಗಿದೆ. ಹಾಯ್ ಎವ್ರಿವನ್, ಫೈನಲಿ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಕ್ಕೆ ಐ ಆಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಫ್ರಮ್ ಲಾಸ್ಟ್ 3 ವೀಕ್ಸಿಂದ ಐ ಆಮ್ ನಾಟ್ ವೆಲ್. ಐ ಆಮ್ ನಾಟ್ ಅಪ್ಲೋಡಿಂಗ್ ಎನಿ ಕೈಂಡ್ ಆಫ್ ವಿಡಿಯೋಸ್ ಇನ್ ಮೈ ಚಾನಲ್. ಜಸ್ಟ್ ಐ ಆಮ್ ಅಪ್ಲೋಡಿಂಗ್ ಸಮ್ ಶಾರ್ಟ್ ವಿಡಿಯೋಸ್, ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೆ, ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ಆಫ್ ಮ್ಯಾನೇಜಿಂಗ್ ಅಲ್ಗಾರಿಥಮ್ ಚೇಂಜಸ್ ಆಗೋದು ಬೇಡ ಅಂತ ನಾನು ಮಿನಿ ವ್ಲಾಗ್ಸ್ನ ಶಾರ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ. ಈ ಒಂದು ವಿಡಿಯೋನ ನಾನು August 21st 22nd ಶೂಟ್ ಮಾಡಿರೋದು. ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಮ್ಯಾರೇಜ್ ಇತ್ತು, ಮ್ಯಾರೇಜ್ಗೆ ಹೋಗ್ತಿದ್ದೆ. ಲೈಕ್ ನಾವು ಮಾಸ್ಟರ್ಸ್ ಮಾಡಬೇಕಾದ್ರೆ ಕಾಲೇಜ್ ಫ್ರೆಂಡ್ಸ್ ನಾವೆಲ್ಲ ನಮ್ಮ 6 ಮೆಂಬರ್ಸ್ ಇದ್ವಿ ನಮ್ಮ ಗ್ಯಾಂಗಲ್ಲಿ. ಆ ಗ್ಯಾಂಗಲ್ಲಿ ಇವತ್ತು ಇವನಿಗೆ ಮದುವೆ, ಹಾಗಾಗಿ ಹೋಗೋಣ ಅಂತ ನಾನು ಈ ಥರ ಸಿಂಪಲಾಗಿ ಒಂದು ಗ್ರೀನ್ ಕಲರ್ ಕಾಂಬಿನೇಷನ್, ಗ್ರೀನ್ ವಿತ್ ಮೆರೂನ್ ಸ್ಯಾರಿ, ಹಾಗೆ ಅದಕ್ಕೇ ಸಿಂಪಲಾಗಿ ಗೋಲ್ಡ್ ಜ್ಯುವೆಲ್ಲರಿನೇ ವೇರ್ ಮಾಡಿದ್ದೆ. ಅಂದರೆ ಎಲ್ಲ ನನ್ನ ತಂಗಿ ಸೆಲೆಕ್ಟ್ ಮಾಡಿದ್ದು. ಸ್ಯಾರಿ ಡ್ರೇಪಿಂಗ್, ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಎಲ್ಲ ಕೂಡ ಅವಳೇ ಮಾಡಿದ್ದಿತ್ತು. ಸಿಂಪಲಾಗಿ ರೆಡಿ ಆಗಿ ಹೋದೆ. ಏನಕ್ಕಂದರೆ ನನಗೆ ಮನೆಯಿಂದ ಅಲ್ಲಿಗೆ 3 hours ಜರ್ನಿ ಇದೆ. ಐ ಕ್ಯಾನ್ ನಾಟ್ ಮ್ಯಾನೇಜ್. ಅದು ಇವಾಗ ಅವಳು ಸ್ಯಾರಿ ಡ್ರೈಪ್ ಮಾಡಿದಾಗ ಹೇಗಿರುತ್ತೋ ಅದು ಒಂದು 10-15 ಮಿನಿಟ್ ಬಿಟ್ಟು ನೋಡಿದ್ರೆ ನಾನು ಅದು ನೀಟಾಗಿ ಇಟ್ಕೊಳ್ಳಲ್ಲ. ಐ ನೋ ದಟ್. ಬಟ್ ಎನಿಯೋ ಮೆಂಟಲಿ ನಾನೇ ಮೋಟಿವೇಟ್ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಂದನೇ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಏನಕ್ಕೆ ಇಲ್ಲಿಂದ ರೆಡಿಯಾಗಿ ಹೊರಟೆ ಅಂತಂದರೆ, ನಮಗೆ 3 hours ಜರ್ನಿ ಆಗುತ್ತೆ. ದಟ್ಟು ನಾವು ಮನೆಯಲ್ಲಿ ಸ್ಟಾರ್ಟ್ ಆಗೋಷ್ಟರಲ್ಲಿ 5 o'clock ಆಗಿತ್ತು. ಈವನ್ ದೋ ನಾನು ಇನ್ನೂ ಗಿಫ್ಟ್ ಪ್ಯಾಕ್ ಮಾಡಿಸಿರಲಿಲ್ಲ, ಗಿಫ್ಟ್ ಪರ್ಚೇಸಿಂಗ್ ಇತ್ತು, ಪ್ಯಾಕಿಂಗ್ ಇತ್ತು, ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಲ್ಲಿ ಕೂಡ ಅಂತ ಹೇಳಿ ಡೈರೆಕ್ಟಾಗಿ ಇಲ್ಲಿಂದನೇ ರೆಡಿಯಾಗಿ ಹೊರಟಿದ್ದು. ಹೋಗಿ ಗಿಫ್ಟೆಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೊರಟ್ವಿ. ನಾವು ಗಿಫ್ಟೆಲ್ಲ ಪ್ಯಾಕ್ ಮಾಡಿಸ್ಕೊಳ್ಳೋ ಅಷ್ಟೇ 6:30 ಆಯಿತು. ಅಲ್ಲಿಂದ ಮತ್ತೆ ಹೊರಟ್ವಿ ನಾವು. ಅವ್ನ ಮದುವೆ ಇರೋದು ಬಂಗಾರಪೇಟೆಯಿಂದ ಮುಂದೆ, ಅಂದರೆ 15 kilometers ಆಗುತ್ತೆ ಬಂಗಾರಪೇಟೆಗೂ, ಅವ್ರ ನೇಟಿವ್ಗೆ ಕಾಮಸಮುದ್ರ. ಅಲ್ಲಿ ಅವ್ನ ಮದುವೆ ಇದ್ದಿದ್ದು. ನಾವು ಫ್ರೆಂಡ್ಸ್ ಅಂದರೆ ಹೇಗೆ ಅಂದರೆ, ಲೈಕ್ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳ್ಬೋದು. 6 ಮೆಂಬರ್ಸಲ್ಲಿ ನಾನು, ವಿಜಿ, ಇವನು ಅಮರೇಶ್ 3 ಮೆಂಬರ್ಸು. ನಾವು ಫ್ರೆಂಡ್ಸ್ ನಾವು 3 ಮೆಂಬರ್ಸು ಫ್ರೆಂಡ್ಸ್ ಅಷ್ಟೇ ಅಲ್ಲ, ನಮ್ಮ ಪೇರೆಂಟ್ಸು, ಅವ್ರ ಪೇರೆಂಟ್ಸು ಕೂಡ ನಮ್ಮಷ್ಟೇ ಕ್ಲೋಸ್ ಫ್ರೆಂಡ್ಸ್. ಅವರು ಕೂಡ ಅವ್ರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಈ ಥರ ನಮ್ಮ ಒಂದು ಬಾಂಡ್ ಇರೋದು. ಸೊ ಅದಕ್ಕೇ ನಮ್ಮ ಫ್ಯಾಮ್ಲಿ ಎಲ್ಲರೂ ಕೂಡ ಮದುವೆಗೆ ಹೋಗಿದ್ವಿ ನಾವು. ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ 9 o'clock ಆಗಿತ್ತು. ಹೋಗಿ ಡೈರೆಕ್ಟಾಗಿ ರಿಸೆಪ್ಷನ್ ಹಾಲಿಗೆ ಹೋಗಿ ಅವನಿಗೆ ಮಾತಾಡಿಸಿ, ನನಗೆ ಫುಲ್ ಸೀರಿಯಸ್ಲಿ ಐ ಆಮ್ ಫೆಡ್ ಅಪ್. ನನ್ನ ಕೈಲಿ ಆಗಿಲ್ಲ 3 hours ಸ್ಯಾರಿ ಮೇಂಟೈನ್ ಮಾಡೋದಕ್ಕೆ. ಹೋಗಿ ಬೇಗ ಗಿಫ್ಟ್ಸ್ ಕೊಟ್ಬಿಟ್ಟು ಮಾತಾಡಿಸ್ಬಿಟ್ಟು ಒಂದಷ್ಟು ಫೋಟೋಸು ವಿಡಿಯೋಸ್ನ ತೊಗೊಂಡು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅವ್ನ ಮುಂದೆ ಕೂತ್ಕೊಂಡ್ವಿ, ಕಾಣಿಸ್ಲಿ ಫ್ರೆಂಡ್ಸ್ ಇದು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಬಿಟ್ಟರೆ ಅವ್ನಿಗೆ ಬೇರೆ ಫ್ರೆಂಡ್ಸ್, ಡಿಪಾರ್ಟ್ಮೆಂಟಲ್ ಫ್ರೆಂಡ್ಸ್ ಇದ್ದಾರೆ, ಕಾಲೇಜ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ನಾವು ಅಷ್ಟೇ ಇದ್ದಿದ್ದು. ಹಾಗಾಗಿ ಒಂದು 10-15 minutes ಅಲ್ಲೇ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ವಿ. ಊಟ ಆಲ್ಮೋಸ್ಟ್ ಖಾಲಿ ಆಗಿತ್ತು. ನಾವು 9 o'clock ನಾವು ಅಲ್ಲಿ ರೀಚ್ ಆಗಿದ್ದು, ಅಷ್ಟರಲ್ಲಿ ಊಟ ಖಾಲಿಯಾಗಿತ್ತು. ಅಂದರೆ 3,000 ಮೆಂಬರ್ಸ್ಗೆ ಅವರು ಊಟ ಮಾಡಿಸಿದ್ರಂತೆ. ಬಟ್ ಒಂದು ಮುಹೂರ್ತ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ನೆಕ್ಸ್ಟ್ ಯಾರ್ದು ಮ್ಯಾರೇಜು ನಿಂದ ಇವಳ್ದ ನಮ್ಮಪ್ಪ ಆಂಟಿ ಎಲ್ಲ ಇದ್ದಾರೆ. ಆಂಟಿ ಮದುವೆ ಮೇಲೆ ನಿಮ್ಮ ಒಪಿನಿಯನ್ ಏನು ಹೇಳಮ್ಮ? ನಾನು ಹೇಳ್ಬೇಕಾ? ನಿಮ್ಮ ಒಪಿನಿಯನ್ ಹೇಳಿ. ಮಾಡ್ಕೊಂಡ್ರೆ ಚೆನ್ನಾಗಿರ್ತೀವ? ಮಾಡ್ಬೇಕು, ಚೆನ್ನಾಗಿರ್ತೀವ ಅಂತಂದ್ರೆ ಹೇಳಕ್ಕಾಗಲ್ಲಪ್ಪ. ಅವ್ರ ಹಣೆ ಬರ ಅಷ್ಟೇ. ಡೋಂಟ್ ಮ್ಯಾರಿ, ಮಾಡೋದು ಮಾಡಲೇಬೇಕಲ್ಲ. ಅಂಕಲ್ ನೀವ್ ಹೇಳಿ ಅಂಕಲ್. ನಮ್ಮ ರಾಜ ಹೇಳ್ತಾರೆ, ಹೇಳಿ ಅಂಕಲ್. ಮದುವೆ ಮಾಡ್ಕೊಳ್ಳೋದ ಬೇಡವಾ? ಮಾಡ್ಕೋಬೇಕು. ಏನಕ್ಕೆ? ಏನಕ್ಕಂటే ಪ್ರೊಫೈಲ್ ಇಂಪ್ರೂವ್ ಮಾಡಬೇಕು. ನಾವು ಹಿಂಗೆ ಇದ್ರೆ ಅದು ಬೆಲೆ ಇಲ್ಲ, ನಾವು ಹಿಂಗೆ ಇರ್ತೀವಿ, ಖಾಲಿ ಪ್ರಪಂಚ ಕರಗಿಸಿದ್ರೆ ಸಾಕು ಅಂದ್ರೆ ಪ್ರಪಂಚ ಬಿಲ್ಡ್ ಮಾಡ್ಬೇಕು. ಮೈ ಅಂಕಲ್ ಡಿಸ್ಟರ್ಬೆನ್ಸ್ ಏನು ಮಾಡೋದು? ಹೇಳಿ ಅಂಕಲ್ ಏನಾದ್ರು. ನಮ್ಮ ಅದು ನೀವು ಆಗಲೇ ಏನೋ ಮಾತಾಡ್ತೀರಿ ಊಟಕ್ಕೆ ಹೋದಾಗ, ಇಂಗ್ಲೀಷಲ್ಲಿ ಏನೋ ಮಾತಾಡ್ತೀರಿ, ಏನದು ಹೇಳಿ. ಅಂದರೆ ಸ್ವಲ್ಪ ನಮ್ಮ ಅಂಕಲ್ ಅವರು ತೆಲುಗು ಅವರು, ಅದಕ್ಕೆ ಕನ್ನಡ ಸ್ವಲ್ಪ ಸ್ಲ್ಯಾಂಗ್ ಡಿಫ್ರೆಂಟ್ ಆಗಿರುತ್ತೆ. ಹೇಳಿ ಅಂಕಲ್. ಅಂದರೆ ಏನು, ನಮಗೆ ಸಪ್ರೇಟು ಹೋಟೆಲಲ್ಲಿ ರೂಮ್ಸ್ನ ಅರೇಂಜ್ ಮಾಡಿ ಕೊಟ್ಟಿದ್ದ. ಚೌಟ್ರಿಯಲ್ಲಿ ರೂಮ್ ಫೆಸಿಲಿಟೀಸ್ ಅಷ್ಟೊಂದಿಲ್ಲ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ಗೆ
ಹೋಗಿ ನಾವಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮತ್ತೆ ಇಲ್ಲಿ ಬಂದು ಕಾಲ್ ಮಾಡ್ತಿದ್ದ ಅವನು, ಬನ್ನಿ ನಾನೊಬ್ಬನೇ ಇದ್ದೀನಿ ಅಂತ ಹೇಳಿ. 12 ಆಗಿತ್ತು. ಅಷ್ಟರ ಹೊತ್ತಾದರೂ ಇನ್ನೂ ಫೋಟೋ ಶೂಟ್ ಮಾಡ್ತಿದ್ರು. 12:30ವರೆಗೂ ಫೋಟೋ ಶೂಟ್ ಮಾಡ್ತಿದ್ರು. ಹೋಗಿ ಸ್ವಲ್ಪ ಹೊತ್ತು ನಾವಲ್ಲಿ ಮಾತಾಡಿಸ್ಕೊಂಡು ಕೂತಿದ್ವಿ. ಪಾಪ ಇವನಿಗೆ ಮಾರ್ನಿಂಗಿಂದ ಊಟ ಇರಲಿಲ್ಲ. ಅಂದರೆ ರಿಸೆಪ್ಷನ್ ದಿನ ನಮ್ಮ ಕಡೆ ಉಪವಾಸ ಇರ್ತಾರೆ ಹುಡುಗ ಹುಡುಗಿ ಇಬ್ಬರು ಕೂಡ. ಫೋಟೋಶೂಟ್ ಆಗೋವರೆಗೂ ಆ ಫೋಟೋಗ್ರಾಫರ್ಸ್ ಊಟಕ್ಕೆ ಕಳಿಸಿಲ್ಲ ಅವರಿಬ್ಬರನ್ನೂ. ಸೊ ಅವನಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಯಾವುದೋ ಒಂದು ಶಾರ್ಟ್ನ ತೆಗಿಯೋಕ್ಕೆ ಪಾಪ ಅವರು ತುಂಬ ಟ್ರೈ ಮಾಡ್ತಾ ಇದ್ದಾನೆ, ಆ ಹುಡುಗಿನ ಮೇಲೆ ಎತ್ತು ಅಂತ ಅವನ ಕೈಲಿ ಆಗ್ತಿಲ್ಲ. ನಾವು ತುಂಬ ರೇಗಾಡಿಸ್ತಿದ್ವಿ, ನೀನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀಯ, ಅವಳನ್ನ ಎತ್ತಕ್ಕಾಗಲ್ಲ ಅಂತೀಯಲ್ಲ ಅಂತ. ಪಾಪ ಅದೇ ಊಟ ಇರಲಿಲ್ವಂತೆ ಅವನಿಗೆ, ಹಿಂದಿನ ದಿನ ಈವ್ನಿಂಗಿಂದ ಇರಲಿಲ್ಲ. ಅಂದರೆ ನಾನು ಆಗಲೇ ಹೇಳಿದ್ದೆ ಊಟ ಎಲ್ಲ ಖಾಲಿ ಆಗಿತ್ತು ಅಂತ. ಬಟ್ ಇಲ್ಲಿ ಹುಡುಗ ಹುಡುಗಿಗೆ ಊಟನ ಸೈಡ್ಗೆ ಇಟ್ಟಿರ್ತಾರೆ ಎಲ್ಲ ಐಟಮ್ಸು ಕೂಡ. 1 ಅಲ್ಲಿ ಫೋಟೋ ಶೂಟ್ ಮಾಡಿಸ್ತಿದ್ರಲ್ಲ, ಆಮೇಲೆ ಇವ್ರ ಜೊತೆ ಬಂದು ನಾವು ಏನೇನು ಅಡುಗೆನೆಲ್ಲ ಮಿಸ್ ಮಾಡ್ಕೊಂಡಿದ್ವೋ ಹೇಗೇನು ಮತ್ತೆ ಇವ್ರ ಜೊತೆ ಬಂದು ಊಟ ಮಾಡಿದ್ವಿ. ಅಷ್ಟೊತ್ತಲ್ಲಿ 12:40 ಎಲ್ಲ ಊಟ ಮಾಡಿಕೊಂಡು ಮತ್ತು ಅವ್ರು ಸ್ವಲ್ಪ ಮೇಕಪ್ ಎಲ್ಲ ರಿಮೂವ್ ಮಾಡ್ತಿದ್ರಲ್ಲ, ಅವನು ನಮ್ಮ ಜೊತೆನೇ ಹಿರಿಯ ಅಂತ ಹೇಳಿದ್ರು. ಅಲ್ಲೇ ಇದ್ವಿ ನಾವು ಚೌಟ್ರಿಯಲ್ಲೇ. ಇಲ್ಲಿ ನೋಡಿ ವಿಜಿ ಅವಳೆಲ್ಲ ಜ್ಯುವೆಲರೀಸ್ ಏನು ರಿಮೂವ್ ಮಾಡಿಟ್ಟಿದ್ಲು ಎಲ್ಲ ಹಾಕ್ಕೊಂಡು ಟ್ರಯಲ್ ಮಾಡ್ತಿದ್ಲು. ಇನ್ನು ನಾವು ಸ್ವಲ್ಪ ತಾಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಅಷ್ಟರಲ್ಲಿ ಮಾರ್ನಿಂಗ್ ಮಂಟಪ ಎಲ್ಲ ರೆಡಿ ಮಾಡ್ತಿದ್ರು. ಅಂದರೆ ಇವ್ನ ಮುಹೂರ್ತ ಬಂದುಬಿಟ್ಟು ಅರ್ಲಿ ಮಾರ್ನಿಂಗ್ 4:30ಇಂದ 5:30ಗೆ ಮುಹೂರ್ತ ಇತ್ತು. ನಾವು 1:30ವರೆಗೂ ಇಲ್ಲೇ ಕೂತ್ಕೊಂಡು ಮಾತಾಡ್ತಿದ್ವಿ. ಹಾಗೆ ಅರ್ಶಿನ ಕೂಡ ಸ್ಟಾರ್ಟ್ ಆಗುತ್ತೆ 2 ಅಂತ ಹೇಳಿದ್ರು ಆಂಟಿ, ಅಂಬರೀಷ್ ಅವರಮ್ಮ. ಸೊ ಅಲ್ಲೇ ಇದ್ವಿ, ಅರ್ಶಿನಕ್ಕೆಲ್ಲ ರೆಡಿ ಮಾಡಿದ್ರು. ಹೋಗಿ ನೋಡಿ ಎಲ್ಲ ಮಾತಾಡಿಸ್ಕೊಂಡ್ವಿ. ಅಲ್ಲಿ ತನಕ ನಾವು ಕಂಟ್ರೋಲ್ ಮಾಡ್ಕೊಂಡಿದ್ವಿ ನಿದ್ದೆನ. ಬಟ್ ಅರ್ಶಿನ ಇಟ್ಟಿದ್ದ ಕೂಡಲೇ ಸೀರಿಯಸ್ಲಿ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನಿದ್ದೆನ. ರೂಮಿಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೋದ್ವಿ. ಬಟ್ ಅಲಾರಮ್ ಇಟ್ಕೊಂಡಿದ್ವಿ, ನೋ ಯೂಸ್. ಅಲಾರಮ್ ಕೂಡ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀವಿ. ಅಷ್ಟರಲ್ಲಿ ಮುಹೂರ್ತ ಎಲ್ಲ ಕಂಪ್ಲೀಟ್ ಆಗೋಗಿದೆ, ದಾರೆ ಕೂಡ ಕಂಪ್ಲೀಟ್ ಆಗಿದೆ. ಬಟ್ ಇವಾಗ ಹೋಗ್ತಾ ಇದ್ವಿ. ದಟ್ಟು ಅವ್ನು ಕಾಲ್ ಮೇಲೆ ಕಾಲ್ ಮಾಡಿ ಎಬ್ಸಿರೋದಕ್ಕೆ ಎದ್ದು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಆಗ್ತಿದೆ. ನಾವು ನೋಡೋದು ಈಗ ಬಂದಿದ್ದೀವಿ. ಅಂದರೆ ಇಲ್ಲಿ ರೂಮ್ ಫೆಸಿಲಿಟಿ ಇಲ್ಲ ಅಂತ ನಮ್ಗೆ ಹೊರಗಡೆ ರೂಮ್ ಮಾಡಿಕೊಟ್ಟಿದ್ದ ಪಾಪ ಅವನು. ಅವ್ನು ಮುಹೂರ್ತಕ್ಕೆ ಇಲ್ಲಲ್ಲೇ ನಾವು ಕಾಲ್ ಮಾಡ್ತಾ ಇದ್ದಾನೆ ಅವನೇ. ಮದುವೆ ಮುಗಿದು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ನಾವು ನೋಡಿದ್ರೆ ಈಗ ಬರ್ತಾ ಇದ್ದೀವಿ. ಅಮ್ಮ ವಿಜಿ ನಿನ್ನ ಮದುವೆ ಎಷ್ಟೊತ್ತಿಗೆ ಮಾಡ್ಕೊತೀವಿ ವಿಜಿ? ನಿನ್ನ ಮದುವೆ ಎಷ್ಟೊತ್ತಿಗೆ ಮಾಡಿ? ಇಲ್ಲಿ ನೋಡಿ ಮದುವೆ ಗಂಡು. ಕಂಗ್ರ್ಯಾಚುಲೇಷನ್ ಬ್ರದರ್ಸ್. ಯಾವಾಗ ಹೇಳ್ತಾ ಇದ್ದೀವಲ್ಲ ಅದಕ್ಕೆ ಒಪ್ಕೋಬೇಕಯ್ಯ. ಅಟ್ಲೀಸ್ಟ್ ನಾನು ವಿಜಿ ಮಿಡ್ನೈಟು ಅರ್ಶಿನ ಹಿಡ್ತಿದ್ರು. ಹಳದಿ ಶಾಸ್ತ್ರ 2:30ವರೆಗೂ ಎದ್ದಿದ್ದೀವಿ ನಾವು. ಅವಾಗ ಹೋಗಿ ರೆಸ್ಟ್ ಮಾಡಿದ್ದು. ಬಟ್ ಇವರಿಬ್ಬರು ಇದ್ದಾರಲ್ಲ ಬಾಯ್ಸ್ಗಳು, ಇವರಿಬ್ಬರು ನೈಟ್ ಫುಲ್ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಬೆಳಗ್ಗೆ ಆದರೂ ಕೂಡ ಲೇಟಾಗಿ ಎದ್ದು ಬಂದಿದ್ದಾರೆ. ಬಂದು ನಮಗೆ ಅಟ್ಲೀಸ್ಟ್ ಎಬ್ಸಾದರೂ ಎಬ್ಸಿಲ್ಲ, ಡೈರೆಕ್ಟಾಗಿ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟಿದ್ದಾರೆ. ಪಕ್ಕದ ರೂಮಲ್ಲೇ ಇದ್ದಿದ್ದಿವರು, ಆದರೂ ನಮಗೆ ಎಬ್ಸಿಲ್ಲ, ಬಂದುಬಿಟ್ಟಿದ್ದಾರೆ. ಹೋಗಿ ಅವನ ಹತ್ರ ಸ್ವಲ್ಪ ವಿಷಸ್ ಎಲ್ಲ ಹೇಳಿ ಫೋಟೋಸ್ ತೊಗೊಂಡು ಮತ್ತೆ ಡೈರೆಕ್ಟಾಗಿ ಬಂದು ತಿಂಡಿ ಮಾಡ್ಕೊಂಡ್ವಿ. ಅಂದರೆ ಅರ್ಲಿ ಮಾರ್ನಿಂಗ್ ಮುಹೂರ್ತ ಇದ್ದರೆ ಇಷ್ಟೇ. 6:30ಗೆಲ್ಲ ಕಂಪ್ಲೀಟ್ ಆಗೋಗಿತ್ತು. ಎಲ್ಲ ಪ್ಯಾಕ್ ಮಾಡ್ತಿದ್ರು. ನಾವು ಹೋಗೋಷ್ಟರಲ್ಲಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ತುಂಬಿಸ್ತಾಯಿದ್ರು ಲಾರಿಗಳಿಗೆ. ತಿಂಡಿ ಮಾಡಿಕೊಂಡು ಅವನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೋಟೆಲಿಗೆ ಬಂದು ಎಲ್ಲ ಖಾಲಿ ಮಾಡ್ತಾಯಿದ್ದೀವಿ. ಲಗೇಜ್ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಕೀಸ್ ಎಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ. ಬಿಫೋರ್ ಐ ಟೋಲ್ಡ್ ದಟ್ ವಿ ಆರ್ ಲೈಕ್ ಫ್ಯಾಮ್ಲಿ ಫ್ರೆಂಡ್ಸ್ ಅಂತ ಹೇಳಿ. ಹಾಗಾಗಿ ಎಂಟೈರ್ ಫ್ಯಾಮ್ಲಿ ಒಂದು ಮದುವೆಗೆ ಬಂದಿದ್ವಿ ನಾವು. ನಮ್ಮ ಫ್ಯಾಮ್ಲಿ ಹಾಗೆ ವಿಜಯ್ ಫ್ಯಾಮ್ಲಿ ಎಲ್ಲರೂ ಕೂಡ 2 ರೂಮಲ್ಲಿ ಸ್ಟೇ ಆಗಿದ್ವಿ. ನಮ್ಮ ಡ್ಯಾಡಿ, ವಿಜೋ ಡ್ಯಾಡಿ, ಸುದರ್ಶನ್, ಸುನೀಲ್ ಎಲ್ಲ ಒಂದು ರೂಮಲ್ಲಿ, ನಾವೆಲ್ಲ ಒಂದು ರೂಮಲ್ಲಿ. ಎಲ್ಲ ಲಗೇಜ್ ಖಾಲಿ ಮಾಡಿ ಕೀ ಅವರಿಗೆ ಸಬ್ಮಿಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಲಗೇಜ್ ಖಾಲಿ ಮಾಡ್ಕೊಂಡು ಇಲ್ಲಿ ನೋಡಿ ಅಕ್ಕ ದುಬೈಗೆ ಹೋಗ್ತೀನಿ ಒಂದಿನ ಲೈಫಲ್ಲಿ ಅಂತ ಹೇಳ್ದ ನನಗೆ. ಸರಿ ಹೋಗ್ತೀನಿ ಅಂದರೆ ಹಿಂಗೆ ಓಪನ್ ಮಾಡಿಬಿಟ್ಟು ಮ್ಯಾಪ್ನ ಇಲ್ಲಿ ದುಬೈ ತೋರಿಸ್ತಾ ಇದ್ದಾನೆ ನನಗೆ. ಎಷ್ಟು ಈಸಿ. ಸಾತ್ವಾ ಬಸ್ ಸ್ಟೇಷನ್ ದುಬೈಗೆ ಈಸಿಯಾಗಿ ಹೋಗಿ ಬಂದ್ಬಿಡ್ಬೋದು ಇವ್ನ ಪ್ರಕಾರ ನಾವು. ನೋಡಿ, ವಿತೌಟ್ ಪಾಸ್ಪೋರ್ಟು, ನೋ ಎಕ್ಸ್ಪೆನ್ಸಸ್. ಮದುವೆ ಮುಗಿತು, ಬಾಯ್. ನೆಕ್ಸ್ಟ್ ಇನ್ನು ಯಾರು ಮದುವೆಲಿ ಮೀಟ್ ಮಾಡ್ತೀವಿ? 1.5 year ಆಗಿತ್ತಲ್ಲ ನಾವು ಮೀಟ್ ಮಾಡಿ.
ವಿಜಿಯವರು ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಹೇಳಿದ್ರು, ಓಕೆ ಅಂತ ನಾವು ಹೊರಟ್ವಿ. ಆ್ಯಂಡ್ ಇವರು ಸುನೀಲ್ ಸುದರ್ಶನ್ ಇಬ್ಬರು ಕೂಡ ನಮ್ಮ ಜೊತೆನೇ ಬಂದರು. ಬಂಗಾರಪೇಟೆಯಲ್ಲಿ ಸ್ಟಾಪ್ ತೊಗೊಂಡ್ರು. ಅಂದರೆ ಅಲ್ಲಿ ಕಾಮಸಮುದ್ರದಿಂದ ಡೈರೆಕ್ಟ್ ಟ್ರೈನ್ ಇದೆ, ಬಟ್ ಟೈಮಿಂಗ್ಸ್ಗಿದೆ. ಇಲ್ಲಿಂದ ಆದರೆ ಯಾವುದಿದು ಬಂಗಾರಪೇಟೆಯಿಂದ ಆದರೆ 5-10 ಮಿನಿಟ್ಸ್ಗೆ ಒಂದೊಂದು ಟ್ರೈನ್ ಇರುತ್ತೆ ಬ್ಯಾಂಗ್ಳೂರಿಗೆ. ಹಾಗಾಗಿ ಇಲ್ಲಿ ಸ್ಟಾಪ್ ತೊಗೊಂಡ್ರು. ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿ ನೆಕ್ಸ್ಟ್ ನಾವು ಹೊರಡ್ತಾ ಇದ್ದೀವಿ. ರಾತ್ರಿ ನಿದ್ದೆ ಮಾಡಿಲ್ಲ. ನಮಗೆ ನೈಟ್ ಬೇರೆ ನಿದ್ದೆ ಇರಲಿಲ್ಲ. ಎನಿಹೌ ನಮಗೆ 3 hours ಜರ್ನಿ ಆಗುತ್ತೆ. ಮೀನ್ ವೈಲ್ ಒಂದು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೇಳಿ ನಾನು ಮತ್ತೆ ಇವಳು ಸ್ವಲ್ಪ ದೈಗಾಡಿಸ್ಕೊಂಡು ಆಮೇಲೆ ನಾನು ಮಲಿಕೊಂಡೆ. ಲೈಕ್ ಮತ್ತೆ ನಾನು ನಮ್ಮ ನೇಟಿವ್ ಬರೋ ತನಕ ಎದ್ದೋಳಿಲ್ಲ, ಅಷ್ಟು ನಿದ್ದೆ ಮಾಡಿದ್ದೀನಿ. ಇವಳು ರಿಸೆಪ್ಷನ್ ಆಗಿದ ತಕ್ಷಣ ಇವಳು ಮತ್ತು ಸಿಮ್ಮು ಇಬ್ಬರು ಕೂಡ ಹೋಗಿ ನಿದ್ದೆ ಮಾಡಿಬಿಟ್ರು. ನಾನು ವಿಜಿ ಮಾತ್ರ ಎದ್ದಿದ್ದು ತುಂಬ ಹೊತ್ತು. ಹಾಗಾಗಿ ನನಗೆ ನಿದ್ದೆ ತುಂಬ ಇರಲಿಲ್ಲ. ಸೊ ನಾನು ಫುಲ್ ನಿದ್ದೆ ಮಾಡಿಬಿಟ್ಟೆ. ಆಲ್ಮೋಸ್ಟ್ ಐ ಸ್ಲೆಪ್ 2 hours ಅಂತಲೇ ಹೇಳ್ಬೋದು. ತುಂಬ ಪೀಸಾಗಿ ನಿದ್ದೆ ಮಾಡಿಬಿಟ್ಟೆ. ಆ್ಯಂಡ್ ನಮ್ಮ ಡ್ಯಾಡಿ ನಿಯರ್ ಬೈ ಬಂದಾದಮೇಲೆ ಕಾಫಿ ಕುಡಿಯೋಣ ಅಂತ ಹೇಳಿ ಒಂದು ಸ್ಟಾಪ್ ಕೊಟ್ಟರು. ಹೋಗಿ ನನ್ನ ಸಿಸ್ಟರು ಕಾಫಿ ಮತ್ತು ಅವರಿಗೆ ಟೀ ಎಲ್ಲ ತೊಗೊಂಡ್ಬಂದರು. ಟೀ ಕುಡ್ದಾಗ ಕಾಫಿ ನನಗೆ ಎನರ್ಜಿ ಬಂತು. ಮತ್ತು ಇಲ್ಲಿ ಸ್ವಲ್ಪ ಹೊತ್ತು ಕಾಫಿ ತಿಂಡಿ ಎಲ್ಲ ಮಾಡ್ಕೊಂಡ್ವಿ. ಅಂದರೆ ಲೈಟಾಗಿ ತಿಂದಿದ್ದು ಮದುವೆಯಲ್ಲಿ ಮತ್ತೆ ಹಸಿವಾಗ್ತಿತ್ತು ನನಗೆ. ಸೊ ಅದಕ್ಕೆ ಸ್ವಲ್ಪ ಕಾಫಿ ತಿಂಡಿ ಎಲ್ಲ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ ಇಲ್ಲಿಂದ. ಹಾಗೆಯೇ ನಮ್ಮ ಡ್ಯಾಡಿ ನನಗೆ ಸ್ಲಿಪ್ಪರ್ಸ್ ಎಲ್ಲ ಬೇಕು ಅಂತಿದ್ರು. ಅಂದರೆ ಡ್ಯಾಡಿ ಯೂಸ್ ಟು ಸ್ಕೋಲ್ಡ್ ಮೀ. ನಮಗೆ ಪ್ರತಿದಿನ ಬೈತಿರ್ತಾರೆ. ಲೈಕ್ ನಿಮ್ಮ ಸ್ಲಿಪ್ಪರ್ಸ್ ನೋಡಿದ್ರೆ ಒಳ್ಳೆ ದೊಡ್ಡ ಚೀಲಗಳು ತುಂಬ ತುಂಬಿಸ್ಕೊಂಡಿರ್ತೀರ, ನನಗೆ ನೋಡಿದ್ರೆ ಓನ್ಲಿ 2 pairs ಮಾತ್ರ ಇದೆ ಅಂತ ಹೇಳಿ ಅದಕ್ಕೇ ಕೊಡಿಸ್ತೀವಿ ಬನ್ನಿ ಅಂತ ಕರ್ಕೊಂಡು ಹೋದ್ವಿ. ಹೋಗಿ ಅಲ್ಲಿ ಅವ್ರಿಗೂ ಕೂಡ ಸ್ಲಿಪ್ಪರ್ಸು ಹಾಗೆ ಮನೆಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇರಲಿಲ್ಲ, ಎಲ್ಲ ತಗೊಂಡು ಹೊರಡ್ತಾ ಇದ್ದೀವಿ. ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 11 o'clock ಆಯಿತು. ಬಂದು ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಫ್ರೆಶ್ ಅಪ್ ಆಗಿ ಸ್ವಲ್ಪ ನಾನು ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ತಂಗಿ ಆಫ್ಟರ್ನೂನಿಗೆ ಲಂಚ್ಗೆ ಅಂತ ಹೇಳಿ ಲೆಫ್ಟ್ ಓವರ್ ಚಿತ್ರಾನ್ನದ ಗೊಜ್ಜಿತ್ತು. ಅದಕ್ಕೇ ಬಿಸಿ ಬಿಸಿ ರೈಸ್ ಮಾಡಿ ಬಿಸಿಯಾಗಿ ಸ್ವಲ್ಪ ಕೇಸರಿ ಬಾತ್ ಮಾಡಿಕೊಟ್ಲು ವಿತ್ ಯೂಸಿಂಗ್ ಪೈನಾಪಲ್ ಹಾಕಿ ಸ್ವಲ್ಪ ಕೇಸರಿ ಬಾತ್ ಮಾಡಿಕೊಟ್ಲು, ತಿಂದ್ವಿ. ದಿಸ್ ಇಸ್ ದ ಎಂಡಿಂಗ್ ಪಾರ್ಟ್. ನಾನು